ಸಮಯಕ್ಕೆ ಸರಿಯಾಗಿ ಬಾರದ ಬಸ್ಸುಗಳ ಕಾರಣದಿಂದಾಗಿ ವಿದ್ಯಾರ್ಥಿಗಳ ಗೈರು ಹಾಜರಿ. ಸಮಯಕ್ಕೆ ಸರಿಯಾಗಿ ಬಾರದ ಬಸ್ಸುಗಳ ಕಾರಣದಿಂದಾಗಿ ದಾಂಡೇಲಿಯ ಹತ್ತಿರದ ವಿಟ್ನಾಳ್ ಗ್ರಾಮದ ನೂರಾರು ವಿದ್ಯಾರ್ಥಿಗಳು ವಾರದಲ್ಲಿ 2-3 ದಿನ ಸಕಾಲದಲ್ಲಿ ಶಾಲೆಗೆ ಹೋಗಲಾಗದೆ ಪರಿತಪಿಸುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ವಿಟ್ನಾಳ ಇದು ದಾಂಡೇಲಿಯಿಂದ 5-6 ಕಿಲೋಮೀಟರ್ ದೂರದಲ್ಲಿರುವ ಒಂದು ಪುಟ್ಟ ಗ್ರಾಮ. ಬುಡಕಟ್ಟು ಗೌಳಿಗಳೇ ಬಹುಸಂಖ್ಯಾತರಿರುವ ಈ ಗ್ರಾಮದಲ್ಲಿ ಕಿರಿಯ ಪ್ರಾಥಮಿಕ ಶಾಲೆ ಮಾತ್ರ ಇದೆ. ಉಳಿದಂತೆ ಇಲ್ಲಿಯ ವಿದ್ಯಾರ್ಥಿಗಳು ಹಿರಿಯ ಪ್ರಾಥಮಿಕ, ಪ್ರೌಢ ಹಾಗೂ ಕಾಲೇಜು ಶಿಕ್ಷಣಕ್ಕಾಗಿ ದಾಂಡೇಲಿಗೆ ಹೋಗಿ ಬರುವುದು ದಿನನಿತ್ಯದ ಕಾಯಕವಾಗಿದೆ. ವಿಟ್ನಾಳ ಗ್ರಾಮದ 60-70 ವಿದ್ಯಾರ್ಥಿಗಳು ಬರ್ಚಿ, ಗೋಬ್ರಾಳ, ಹರೇಗಾಳಿ ಸೇರಿದಂತೆ ಸುತ್ತಮುತ್ತಲಿನ ನೂರಾರು ವಿದ್ಯಾರ್ಥಿಗಳು ದಾಂಡೇಲಿಯ ಪ್ರೌಢಶಾಲೆ ಹಾಗೂ ಕಾಲೇಜುಗಳನ್ನು ಅವಲಂಬಿಸಿದ್ದಾರೆ. ವಿಟ್ನಾಳದ ವಿದ್ಯಾರ್ಥಿಗಳಿಗೆ ಅಂಬೇವಾಡಿ ಹಾಗೂ ಬಂಗೂರ್ ನಗರದ ಹಿರಿಯ ಪ್ರಾಥಮಿಕ ಶಾಲೆಗೆ ಹಾಗೂ ಜನತಾ ವಿದ್ಯಾಲಯ, ಕನ್ಯಾ ವಿದ್ಯಾಲಯ, ರೋಟರಿ ಪ್ರೌಢಶಾಲೆ, ಬಂಗೂರ್ ನಗರ್ ಜನತಾ ವಿದ್ಯಾಲಯ ಹಾಗೂ ಹಳೆ ದಾಂಡೇಲಿಯ ಕಾಲೇಜುಗಳಿಗೆ ನಿತ್ಯ ಹೋಗಿ ಬರುತ್ತಾರೆ. ಶಾಲೆಗಳು ಮುಂಜಾನೆ 9:30 ಆರಂಭವಾಗುತ್ತವೆ. ವಿಟ್ನಾಳ ಹಾಗೂ ಗೋಬ್ರಾಳ, ಹರೇಗಾಳಿ ಮುಂತಾದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಮುಂಜಾನೆ 8 ಗಂಟೆಯಿಂದ ಅವರ ಊರುಗಳಲ್ಲಿ ಬಸ್ಸಿಗಾಗಿ ಕಾಯುತ್ತಿರುತ್ತಾರೆ. ಆದರೆ ವಾರದಲ್ಲಿ 2-3 ದಿನ ಸಮಯಕ್ಕೆ ಸರಿಯಾಗಿ ಬಸ್ಸುಗಳೇ ಬರುವುದಿಲ್ಲ. ಒಮ್ಮೆ ಬೆಳಗಾವಿ ರಾಮನಗರದಿಂದ ಈ ಮಾರ್ಗದ ಮೂಲಕ ಬರುವ ಬಸ್ಸುಗಳು ಆಗಲೇ ಜನರಿಂದ ತುಂಬಿಕೊಂಡಿರುವುದರಿಂದ ವಿಟ್ನಾಳ್ ಗ್ರಾಮದಲ್ಲಿ ನಿಲುಗಡೆ ಮಾಡುವುದೇ ಇಲ್ಲ. ಮಧ್ಯಾಹ್ನ 11-12 ಗಂಟೆಯವರೆಗೂ ಕೂಡ ವಿದ್ಯಾರ್ಥಿಗಳು ತಮ್ಮ ಊರುಗಳಲ್ಲಿಯೇ ಶಾಲೆಗೆಂದು ಹೋಗಲು ಬಸ್ಸುಗಳಿಗಾಗಿ ಕಾದು ಸುಸ್ತಾಗಿ ಮನೆಗೆ ಮರಳಿದ ದಿನಗಳಿವೆ. ಕಾಳಿ ಡಿಜಿಟಲ್ ವಾಹಿನಿಯವರು ಸೋಮವಾರ ವಿಟ್ನಾಳ್ ಮಾರ್ಗದಲ್ಲಿ ಹೋಗುವ ಸಂದರ್ಭದಲ್ಲಿ ಮುಂಜಾನೆ 11 ಗಂಟೆಯ ಸುಮಾರಿಗೆ ಶಾಲಾ ಸಮವಸ್ತ್ರ ಧರಿಸಿದ 70ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬಸ್ಸಿಗಾಗಿ ಕಾದು ನಿಂತಿದ್ದರು. ಕೆಲವರು ಬಸ್ ನಿಲ್ದಾಣದಲ್ಲಿ ಕುಳಿತುಕೊಂಡಿದ್ದರೆ, ಕೆಲವರು ರಸ್ತೆಯ ಮೇಲೆ ನಿಂತು ಹಾದು ಹೋಗುವ ಖಾಸಗಿ ವಾಹನಗಳಿಗೆ, ಬೈಕುಗಳಿಗೆ ನಿಲ್ಲಿಸುವಂತೆ ಕೈ ಮಾಡುತ್ತಿದ್ದರು. ವಿಷಯ ತಿಳಿದು ವಿದ್ಯಾರ್ಥಿಗಳನ್ನು ವಿಚಾರಿಸಿದರೆ, ಈ ಸಮಸ್ಯೆ ನಮಗೆ ವಾರದಲ್ಲೆರಡು ದಿನ 3 ದಿನ ಆಗುತ್ತವೆ. ಬಸ್ಸುಗಳು ಸರಿಯಾಗಿ ಬರುವುದಿಲ್ಲ. ಒಮ್ಮೊಮ್ಮೆ ಬಂದ ಬಸ್ಸುಗಳನ್ನು ಕೂಡ ಇಲ್ಲಿ ನಿಲ್ಲಿಸುವುದಿಲ್ಲ. ನಮಗೆ ಇಲ್ಲಿಂದ ದಾಂಡೇಲಿಗೆ ಹೋಗಲು ಖಾಸಗಿ ವಾಹನಗಳು ಸಹ ಸಿಗುವುದಿಲ್ಲ. ಶಾಲೆ 9:30 ಆರಂಭವಾಗುತ್ತದೆ. ಅದರ ನಂತರ ನಾವು ಶಾಲೆಗೆ ಹೋದರೆ ಅವತ್ತಿನ ಹಾಜರಿ ಕೂಡ ನಮಗೆ ಸಿಗುವುದಿಲ್ಲ. ಶಾಲೆಗೆ ತಡವಾಗಿ ಹೋದರೆ ಶಿಕ್ಷಕರು ಸಹ ನಮ್ಮನ್ನು ಬೈಯುತ್ತಾರೆ. ಅನೇಕ ತರಗತಿಗಳು ಈ ಬಸ್ಸಿನ ಕಾರಣಕ್ಕಾಗಿ ತಪ್ಪಿ ಹೋಗಿವೆ. ಈ ಬಗ್ಗೆ ನಮ್ಮ ಪಾಲಕರು, ನಮ್ಮ ಪಂಚಾಯತದವರು, KSRTC ಅವರಿಗೆ ತಿಳಿಸಿದರೂ ಕೂಡ ಇಲ್ಲಿವರೆಗೂ ಸಮಸ್ಯೆ ಬಗೆಹರಿಸುತ್ತಿಲ್ಲ ಎಂದು ಅತ್ಯಂತ ಬೇಸರದಿಂದ ಅಳಲನ್ನು ತೋಡಿಕೊಳ್ಳುತ್ತಾರೆ. ಕೆಲ ಬಸ್ಸಿನ ಚಾಲಕರಂತೂ ಮಾನವೀಯತೆಯನ್ನು ಮರೆತು ವಿಟ್ನಾಳದಿಂದ ಶಾಲೆಗೆಂದು ಹೋಗುವ ವಿದ್ಯಾರ್ಥಿಗಳಿಗೆ ಬಸ್ಸುಗಳನ್ನು ನಿಲ್ಲಿಸುವುದಿಲ್ಲ. ಸಂಬಂಧಪಟ್ಟವರು ಮಾನವೀಯತೆಯ ದೃಷ್ಟಿಯಿಂದ ಒಂದು ಪರ್ಯಾಯವಾದ ಹಾಗೂ ಶಾಶ್ವತವಾಗಿ ಪರಿಹಾರ ಮಾಡಬಹುದಾದ ಕ್ರಮವನ್ನು ಕೈಗೊಳ್ಳಲೇಬೇಕಾದ ಅಗತ್ಯವಿದೆ. ಈ ಮಾರ್ಗದಲ್ಲಿ ಮುಂಜಾನೆ 1 ಹಾಗೂ ಸಂಜೆ 1 ನಗರ ಸಾರಿಗೆ ಬಸ್ ಸಂಚರಿಸುತ್ತದೆ. ಈ ಬಸ್ ವಿಟ್ನಾಳ ಮಾರ್ಗವಾಗಿ ಕೆಲವು ಹಳ್ಳಿಗಳಿಗೆ ಹೋಗಿ ಬರುತ್ತದೆ. ಆದರೆ ಇದು ಬರುವ ಸಮಯವೂ ತಿಳಿಯುವುದಿಲ್ಲ, ಹೋಗುವುದು ಸಮಯವೂ ತಿಳಿಯುವುದಿಲ್ಲ. ಮುಂಜಾನೆ 8 ಗಂಟೆಗೆ ಬರಬೇಕಾದ ಈ ಬಸ್ಸು 11 ಗಂಟೆಯಾದರೂ ದಾಂಡೇಲಿಗೆ ಮರಳಿ ಹೋಗುವುದೇ ಇಲ್ಲ. ಇದು ಕೂಡ ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾಗಿದೆ. ಹಾಗಾಗಿ ಈ ಭಾಗದ ವಿಟ್ನಾಳ್, ಗೋಬ್ರಾಳ್, ಹರೇಗಾಳಿ ಸೇರಿದಂತೆ ಈ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಹಾಗೆ ಶಾಲಾ ಅವಧಿಗೆ ಸರಿಯಾಗಿ ಬಂದು ಬಸ್ಸನ್ನು ಬಿಡಬೇಕಾದ ಅಗತ್ಯತೆಯಂತೂ ಇದ್ದೇ ಇದೆ. ಈ ಕುರಿತಂತೆ ಘಟಕ ವ್ಯವಸ್ಥಾಪಕರನ್ನು ಸಂಪರ್ಕಿಸಿದರೆ ನಗರ ಸಾರಿಗೆ ಬಸ್ಸನ್ನು ಬಿಡಲಾಗಿದೆ, ಸ್ವಲ್ಪ ವಿಳಂಬವಾಗುತ್ತದೆ ಎಂದು ಹೇಳುತ್ತಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಬಗೆಹರಿಸಲಾಗುವುದು ಎನ್ನುತ್ತಾರೆ.
ವಿಟ್ನಾಳ್ ಗ್ರಾಮದ ವಿದ್ಯಾರ್ಥಿಗಳ ಬಸ್ಸಿನ ಸಮಸ್ಯೆಯ ಕುರಿತಂತೆ ಹಿರಿಯ ಪತ್ರಕರ್ತರಾದ ಬಿಎನ್ ವಾಸರೆ ಹಾಗೂ ಅಫ್ತಾಬ್ ಶೇಖ್ ಇವರು ಶಾಸಕ ಆರ್.ವಿ. ದೇಶಪಾಂಡೆ ಅವರ ಗಮನಕ್ಕೆ ತರುತ್ತಿದ್ದಂತೆಯೇ ಕೆಎಸ್ಆರ್ಟಿಸಿ ಘಟಕ ವ್ಯವಸ್ಥಾಪಕರಿಗೆ ದೂರವಾಣಿ ಕರೆ ಮಾಡಿದಾಗ ದೇಶಪಾಂಡೆ ಅವರು ಬಸ್ಸಿನ ಕಾರಣದಿಂದಾಗಿ ನೂರಾರು ವಿದ್ಯಾರ್ಥಿಗಳು ಶಾಲೆಗೆ ಸಮಯಕ್ಕೆ ಸರಿಯಾಗಿ ಹೋಗುತ್ತಿಲ್ಲವೆಂದರೆ ಇದನ್ನು ನಾನು ಸಹಿಸುವುದಿಲ್ಲ. ನನಗೆ ಯಾವುದೇ ಕಾರಣಗಳು ಬೇಕಾಗಿಲ್ಲ. ಆ ಗ್ರಾಮಗಳ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗುವ ಹಾಗೆ ಬಸ್ಸಿನ ವ್ಯವಸ್ಥೆ ಮಾಡಬೇಕು. ಸಾಧ್ಯವಾದರೆ ವಿದ್ಯಾರ್ಥಿಗಳಿಗಾಗಿಯೇ ಪ್ರತ್ಯೇಕವಾದ ಬಸ್ಸನ್ನು ಬಿಡುವಂತೆ ವಾರದೊಳಗೆ ಕ್ರಮ ಕೈಗೊಳ್ಳಬೇಕೆಂದು ಖಡಕ್ ನಿರ್ದೇಶನ ನೀಡಿದರು. ಘಟಕ ವ್ಯವಸ್ಥಾಪಕರು ಸಮಸ್ಯೆ ಪರಿಹರಿಸುವ ಭರವಸೆಯನ್ನು ನೀಡಿದರು. ಮಾಡಿ ಒಂದು 8 ತಿಂಗಳಿಗೆ ಹೊಸ ಬಸ್ ಶುರು ಮಾಡಿ ಅಸಲಿ ಮಾಡ್ತಾ ಪ್ರೆಸ್ ಕಾನ್ಫರೆನ್ಸ್ ಮಾತಾಡ್ತಾರೆ. ಕೂಲಿ ರೆಡಿಯಾಗಿ ಎಷ್ಟು ಗಂಟೆಗೆ ಬಂದಿದೆ? ಈಗ ಇಷ್ಟೊತ್ತಾದ್ರೂ ಬಸ್ ಇಲ್ಲ ನಿಮಗೆ? ಈಗ ಶಾಲೆಗೆ ಹೋಗ್ತೀರಾ ಮನೆ ಹೋಗ್ತೀರಾ? ಮನೆ ಹೋಗ್ತೀರಿ? ಇವತ್ತು ಗೈರು ಬಸ್ ಬಂದ್ರೆ ಶಾಲೆ ಹೋಗ್ತೀರಿ? ಯಾವ ಅವ್ರು ಬಂದ್ಬಿಟ್ಟು ಬಾಮ ಅಂಬೇವಾಡಿ ಎಲ್ಲ ಶಾಲೆ ಹೋಗ್ತೀರಿ. ಈಗ ಇಷ್ಟು ಲೇಟಾಗಿ ಹೋದ್ರೆ ಶಾಲೆಯಲ್ಲಿ ಬೈತಾರಲ್ಲ ಟೀಚರು, ಗೈರು ಹಾಕ್ತಾರೆ. ನಮಸ್ಕಾರ. ಈಗ ಅಷ್ಟು ಒಂದು ಬಸ್ ಬಂದ್ರೆ ಅಷ್ಟು ಜನ ಹಿಡಿಯೋದಿಲ್ಲ ಈ ಬಸ್ಸಲ್ಲಿ. ನಿಮ್ಗೆ ಸಿಟಿ ಬಸ್ ಬರೋದಿಲ್ವಾ? ಇವತ್ತು ಬಂದಿಲ್ಲ? ರೆಗ್ಯುಲರ್ ಬರೋದಿಲ್ವಾ ಏನು? ಒಂದೊಂದ್ಸಲ ಬರಲ್ಲ. ಒಂದೊಂದ್ಸಲ ಬಸ್ ಬರುತ್ತೆ, ಒಂದೊಂದ್ಸಲ ಬರಲ್ಲ ಬಸ್. ಈಗ ಮಕ್ಕಳು ಇಷ್ಟೆಲ್ಲ ಜನ ಇಲ್ಲಿ ಇದಾರಲ್ಲ ನಿಮ್ಮ ಊರ್ ಮಕ್ಕಳು, ಈಗಂತೂ ಈಗ ಬಸ್ ಬಂದ್ರೆ ಹೋಗುತ್ತೆ, ಎಲ್ಲಾರ ಮನೆಯಲ್ಲಿ ಉಳಿಯುತ್ತೆ ಪರಿಸ್ಥಿತಿ ಬರುತ್ತೆ. ನೀವು ಹೇಳಿದ್ರಿ ಕೆಎಸ್ಆರ್ಟಿಸಿ ಅವರಿಗೆ? ಕೆಎಸ್ಆರ್ಟಿಸಿ ಹೇಳ್ತೇವೆ, ಬಟ್ ಇವತ್ತು ಹೇಳಲಿಕ್ಕೆ ಯಾರು ಫೋನ್ ನಂಬರ್ ಇಲ್ಲ ಅಂದ್ಕೊಂಡು ಹೇಳಿದೆ. ಇಷ್ಟೆಲ್ಲ ಜನ ಮಕ್ಕಳು ಹೋಗ್ತಾರೆ, 60-70 ಮಂದಿ ಮಕ್ಕಳು ಹೋಗ್ತಾರೆ ಒಟ್ಟಿಗೆ. ಮಕ್ಕಳಿಗೆ ಹಿಂಗೆ ಸಮಸ್ಯೆ ಆದ್ರೆ ಹೇಗೆ? ಈಗ ಶಾಲೆ ಮಕ್ಕಳು ಹೋಗಲ್ಲ, ಶಾಲೆಯಲ್ಲಿ ಹೋದ್ರೆ ಹೊರಗಡೆ ನಿಲ್ಲಿಸೋದು ಪ್ರಯತ್ನ ಮಾಡಿ ಟೀಚರ್ಗಳು. ಹೀಗಾಗಿ ನಮಗೂ ಸಮಸ್ಯೆ ಬರುತ್ತೆ, ಪ್ಯಾರೆಂಟ್ಸ್ಗಳಿಗೂ ಸಮಸ್ಯೆ ಆಗುತ್ತೆ. ಪಾಪ ದುಡಿದು ತಿನ್ನೋರು ಎಲ್ಲ ತಂದೆ ತಾಯಿಗಳು. ಹೀಗಾಗಿ ಮಕ್ಕಳು ಇರುವಂತ ಮಕ್ಕಳಿಗೆ ನೋಡ್ರೆ ಸಮಸ್ಯೆ ಆಗುತ್ತೆ ಈ ಟೈಪ್ ನೋಡ್ರು ಮಾಡಿದ್ದಾರೆ. ಜೋರು ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.